ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರಾಧಿಕಾ, ಯಾರು ಫೋನ್ ರಿಸೀವ್ ಮಾಡ್ತಿಲ್ಲ ಕಣೆ. ನನ್ಗೆ ಯಾಕೋ ಭಯ ಆಗ್ತಿದೆ. ಅಮ್ಮ, ಅಲ್ಲಿ ಏನೂ ಆಗಿರಲ್ಲ. ಅವ್ರಿಗೆಲ್ಲೋ ಆಚೆ ಹೋಗಿರ್ತಾರೆ ಅನ್ಸುತ್ತೆ. ಫೋನ್ ರೂಮಲ್ಲೋ ಇಲ್ಲಾಂದ್ರೆ ಕಾರಲ್ಲೋ ಬಿಟ್ಟೋಗಿರ್ಬೋದು. ಇಲ್ಲ ರಾಧಿಕಾ, ಕರ್ಣ ಯಾವತ್ತೂ ಇಷ್ಟೊತ್ತು ಫೋನ್ ನೋಡದೆ ಇರಕ್ಕೆ ಸಾಧ್ಯ ಇಲ್ಲ. ಎಲ್ರಿಗೂ ಇಷ್ಟು ಸತಿ ಫೋನ್ ಮಾಡ್ತಿದ್ರೆ ಯಾರು ತೆಗಿಲಿಲ್ಲ ಅಂದ್ರೆ ಖಂಡಿತ ಅಲ್ಲೇನೋ ಆಗಿದೆ. ಮಾಲ್ತಿ, ಏನಾಗಿದ್ರು ಆಗಿದೆ ಅಂದ್ರೆ ಏನರ್ಥ? ಅಲ್ಲ, ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? ಏನಾಗಿರುತ್ತೆ ಅವ್ರಿಗೆ? ಅಜ್ಜಿ, ಭಯ ಪಡ್ಬೇಡಿ. ನಾವೇನೋ ಬೇರೆ ಮಾತಾಡ್ತಿದ್ವಿ. ಅಜ್ಜಿ, ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೀವು ಮಾತ್ರೆ ತಗೋಬೇಕು. ಬನ್ನಿ ಹೋಗೋಣ. ಮಾಲ್ತಿ, ಬನ್ನಿ ಅಜ್ಜಿ, ಮಾತ್ರೆ ತಗೋಬೇಕಲ್ವಾ? ಇಲ್ಲ, ಈ ರಾಕ್ಷಸ ಖಂಡಿತ ಏನೋ ತೊಂದರೆ ಮಾಡಿದ್ದಾನೆ. ಕರ್ಣ ಯಾವುದೋ ದೊಡ್ಡ ಇಕ್ಕಟ್ಟಲ್ಲಿ ಸಿಗಾಕೊಂಡಿದ್ದಾನೆ ಅಂತ ನನ್ಗನ್ಸ್ತಾ ಇದೆ. ದೇವ್ರೆ, ನಾನು ಏನು ಮಾಡ್ಲಪ್ಪ? ಸಂಜು, ಟೈಮ್ ಚೆನ್ನಾಗಿದೆ ಅಂತ ಅದೆಷ್ಟು ಹಾರಾಡ್ತಾ ಇದೆ. ಆದ್ರೆ ಈಗ ಎಷ್ಟು ಟೈಮ್ ಕೊಟ್ಟರು ಸುಧಾರಿಸ್ಕೊಳ್ಳೋಕೆ ಆಗದೆ ಇರೋಷ್ಟು ಅಂತ ಏಟ್ ಕೊಟ್ಟಿದ್ದೀನಿ. ಈಗ 3 ಜನ ನಾನು ಕೊಟ್ಟಿರೋ ಏಟ್ಗೆ ಕಂಗಾಲು. ಡ್ಯಾಡ್, ನನಗೊಂದು ಡೌಟು. ಆ ನಾಯಿಗೆ ಕಲ್ಲೆಟ್ ಬಿದ್ದಿದೆ ಅಂತ ಚೆನ್ನಾಗಿ ಗೊತ್ತಿದ್ರೂ ಕೂಡ ಇಲ್ಲಿ ಏನೋ ಮಾತಾಡಬೇಕು ಅಂತ ರೆಡಿ ಆಗ್ತಿದ್ದಾನೆ. ಅದು ಏನು ಬಗುಳ್ತಾನೋ ನನಗೆ ಗೊತ್ತಾಗ್ತಿಲ್ಲ ಡ್ಯಾಡ್. ಇಷ್ಟೆಲ್ಲ ಡೆಕೋರೇಷನ್ ಮಾಡಿಸಿದ್ದಾನೆ ಅಂದರೆ ಏನು ಮಾತಾಡ್ಬೋದು ಡ್ಯಾಡ್? ಏನೋ ಆಗಿಬಿಡುತ್ತೆ ಅಂತ ನಾವ್ಯಾಕೋ ತಲೆ ಕೆಡ್ಸ್ಕೊಳ್ಬೇಕು? ಏನಾಗುತ್ತೋ ಆಗಲಿ. ಅಣ್ಣ, ಆ ಕರ್ಣ ನಾನು ನಿಧಿನ ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ, ಆ ನಿತ್ಯ ಸತ್ಯವಂತೆ ಥರ ಅಲ್ಲಿ ಏನೇನು ನಡೀತೋ ಎಲ್ಲ ಹೇಳ್ಬಿಟ್ರೆ ಏನು ಮಾಡೋದು? ಛೀ, ಅವನು ನನ್ನ ಎಂಜಲು ತಿಂದು ಬೆಳೆದ ನಾಯಿ. ಯಾವಾಗ ಬಾಲ ಅಲ್ಲಾಡಿಸ್ತಾನೆ, ಯಾವಾಗ ಬಾಲ ಮುದುರ್ಕೋತಾನೆ, ಯಾವಾಗ ಬೋಳ್ತಾನೆ, ಯಾವಾಗ ಬೆದರ್ತಾನೆ ನನಗೆ ಗೊತ್ತಿಲ್ಲ. ಊಟ ಎಲ್ಲ ರೆಡಿ ಇದೆಯಾ? ಬಿಸಿ ಬಿಸಿ ಇರ್ಬೇಕು, ಆರೋಗ್ಬಾರ್ದು. ಕರ್ಣ ಫೋನ್ ಮಾಡಿದ್ರು. ಎಲ್ಲಿದ್ದಾನಂತೆ? ಅದು ಇನ್ನು ಬರಕ್ಕೆ ಎಷ್ಟೊತ್ತಾಗುತ್ತಂತೆ? ಅಮ್ಮ, ನಾನು ಅವ್ರಿಗೆ ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ. ಫೋನ್ ರಿಸೀವ್ ಮಾಡ್ತಿಲ್ಲ, ವಾಪಸ್ ಫೋನು ಮಾಡ್ತಿಲ್ಲ. ಫೋನು ರಿಸೀವ್ ಮಾಡ್ತಿಲ್ವಾ? ವಾಪಸ್ ಕಾಲು ಮಾಡ್ತಿಲ್ವಾ? ಅಮ್ಮ, ನೀವೇನು ಗಾಬರಿ ಆಗ್ಬೇಡಿ. ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅಂದ್ರೆ ಏನೋ ದೊಡ್ಡದಾಗಿ ಪ್ಲಾನ್ ಮಾಡಿರ್ತಾರೆ. ನೋಡ್ತಾ ಇರಿ, ಅವ್ರು ಕರೆಕ್ಟ್ ಟೈಮ್ಗೆ ಇಲ್ಲಿಗೆ ಬಂದೇ ಬರ್ತಾರೆ. ಹಾ, ಬರ್ತಾನೆ. ಅಂದ್ರೆ ಎಲ್ಲ ವಿಷಯ ನೀನು ಗೊತ್ತು? ನನ್ನ ಹತ್ರ ಮುಚ್ಚಿಡ್ತಾ ಇದೀಯಾ? ಅಯ್ಯೋ ಇಲ್ಲಮ್ಮ, ನನಗೂ ಸರ್ ಏನು ಅಂತ ಸರಿಯಾಗಿ ಹೇಳೇ ಇಲ್ಲ. ಆಗ್ಲಿ ಕೈಗೆ ಬೇವಿನ ಕೈ ಸಾಕ್ಷಿ ಅಂತ ಹಾಗಿದೆ ನಿಮ್ಮಿಬ್ರದ್ದು. ನೋಡು, ಅದೇನು ವಿಷಯ ಅಂತ ನನ್ನ ಹತ್ರ ಕರೆಕ್ಟಾಗಿ ಹೇಳು. ಹಲೋ, ನೆಟ್ವರ್ಕ್ ಸಿಗ್ತಿಲ್ಲ. ಹಲೋ ಸರ್, ಪ್ಲೀಸ್ ಬನ್ನಿ ಸರ್, ಬನ್ನಿ. ನಮ್ಮ ಕರ್ಣ ಸರ್ ಯಾವಾಗ್ಲೂ ಮಾತು ಕಡಿಮೆ ಕೆಲಸ ಜಾಸ್ತಿ ಅನ್ನೋ ಪಾಲಿಸಿನ
ಪಾಲಿಸ್ಕೊಂಡು ಬಂದಿರೋರು. ಆದ್ರೆ ಫಾರ್ ದ ಫಸ್ಟ್ ಟೈಮ್ ತಾನೇನೋ ಮಾತಾಡ್ಬೇಕು ಅಂತ ಓಪನ್ ಆಗಿ ಎಲ್ರಿಗೂ ಹೇಳಿ ಈ ಅರೇಂಜ್ಮೆಂಟ್ನೆಲ್ಲ ಮಾಡ್ತಿದ್ದಾರೆ. ಅವ್ರು ಏನ್ ಮಾತಾಡ್ತಾರೆ ಅನ್ನೋ ಕುತೂಹಲ ನಿಮ್ ಹಾಗೆ ನನಗೂ ಇದೆ. ಈಗ ನಮ್ಮ ಮುತ್ತಿನಂತ ಹುಡುಗ ಮುತ್ತಿನಂತ ಮಾತಾಡಕ್ಕೆ ಬರ್ತಾ ಇದ್ದಾರೆ ಡಾಕ್ಟರ್ ಕರ್ಣ ಸರ್. ಎಲ್ರಿಗೂ ಹೇಳ್ಬೇಕಾಗಿರೋ ಸತ್ಯ, ನೀವೆಲ್ಲರೂ ಕೇಳ್ಬೇಕಾಗಿರೋ ಸತ್ಯ ತುಂಬಾನೇ ಇದೆ. ನಾನಿವಾಗ ಪ್ರೆಗ್ನೆಂಟ್. ಇವರೆಲ್ಲಾದ್ರೂ ನೋಡಿದ್ದೀರಾ? ಇಲ್ಲ ಸರ್, ನೋಡಿಲ್ಲ. ಇವರೆಲ್ಲಾದ್ರೂ ನೋಡಿದ್ದೀರಾ? ಎಕ್ಸ್ಕ್ಯೂಸ್ ಮೀ, ಇವರೆಲ್ಲಾದ್ರೂ ನೋಡಿದ್ದೀರಾ? ಹಲೋ ನಿಧಿ, ಸಿಕ್ಕಿದ್ರಾ? ಸರಿ. ಕರ್ಣ, ಏನ್ ಹಾಗೆ ನೋಡ್ತಾ ಇದ್ದೀರಾ? ನಂಗೇನಾಗಿಲ್ಲ, ಆರಾಮಾಗೇ ಇದೆ. ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ಕರ್ಣ. ನೋಡಿ, ನಂಗೇನೂ ಆಗಿಲ್ಲ. ಬನ್ನಿ ಬನ್ನಿ, ರೆಸಾರ್ಟ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡ್ಬೇಕು, ಲೇಟ್ ಆಗ್ಬಿಡುತ್ತೆ ಆಮೇಲೆ. ಬನ್ನಿ ಹೋಗೋಣ, ಬನ್ನಿ. ಏನು ಯೋಚನೆ ಮಾಡ್ತಾ ಇದ್ದೀರಾ ಕರ್ಣ? ಇವತ್ತು ರಾತ್ರಿ ಮನೇಲಿ ಪಾರ್ಟಿ ಇದೆ ಅಲ್ವಾ? ನೆನಪಿಲ್ವಾ ನಿಮ್ಗೆ? ಬೇಗ ಹೋಗಿ ರೀಚ್ ಆಗ್ಬೇಕು. ಬನ್ನಿ ಹೋಗೋಣ. ಅವಳೆಲ್ಲಿ? ಅವರು ನಿಮ್ಮನ್ನೇ ಹುಡುಕ್ತಾ ಇದ್ದಾರೆ. ಫೋನ್ ಕೊಡಿ. ಕರುನಾಡ ಕಣ್ಣ